ನಮಸ್ಕಾರ. ಅಲಿವಿಯೇಟ್ ಪೈನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಅರ್ಪಿಸುವ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರೇ, ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನಾವು ಜಾಯಿಂಟ್ ಪೈನ್ ಹಾಗೆ ಮಂಡಿ ನೋವಿನ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಜಾಯಿಂಟ್ ಪೈನ್ಗೆ ಇರುವಂತಹ ಚಿಕಿತ್ಸಾ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಾವೇದ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಮೊದಲಿಗೆ ಈ ಅಲಿವಿಯೇಟ್ ಅಂದ್ರೆ ಏನು ಡಾಕ್ಟರ್? ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಇದು ಬಂದ್ಬಿಟ್ಟು ಒಂದು ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್. ಇಲ್ಲಿ ನಾವು ಆಪರೇಷನ್ ಮಾಡದೆ ನೋವು ನಿವಾರಣೆ ಮಾಡೋಕ್ಕೆ ಪ್ರಯತ್ನಿಸ್ತಿರ್ತೀವಿ. ಆಮೇಲೆ ನಮ್ಮದು 3 ಬ್ರಾಂಚಸ್ಗಳಿದೆ. ಒಂದು ಇಂದಿರಾನಗರ, ಸದಾಶಿವ ನಗರ, ಆಮೇಲೆ ದಾಸರಹಳ್ಳಿ. ಇಲ್ಲಿ ನಮ್ಮದು ಒಂದು ಟೀಮ್ ಇದೆ. ನಾವು ಇಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಇದ್ದೀವಿ, ಮೂಳೆ ಡಾಕ್ಟರ್, ಆರ್ಥೋಪೆಡಿಷನ್ಸ್, ಫಿಸಿಯೋಥೆರಪಿಸ್ಟ್, ಸೈಕ್ಯಾಟ್ರಿಸ್ಟ್ ಎಲ್ಲ ಜೊತೆಯಲ್ಲಿ ಸೇರಿ ಒಗ್ಗಟ್ಟಾಗಿ ಪೇಷಂಟ್ ನೋವು ನಿವಾರಣೆ ಮಾಡೋಕ್ಕೆ ನಮ್ಮ ಪ್ರಯತ್ನ ಇರುತ್ತೆ. ಅಂದರೆ ಯಾವುದೇ ಒಂದು ಆಪರೇಷನ್ ಇಲ್ಲದೆ, ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಇಲ್ಲದೆ ಮಂಡಿ ನೋವಿಗೆ, ಜಾಯಿಂಟ್ ಪೇನ್ಸ್ಗಳಿಗೆ ಒಂದು ಟ್ರೀಟ್ಮೆಂಟ್ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಡಾಕ್ಟರ್ ಈ ಟ್ರೀಟ್ಮೆಂಟ್? ಹೌದು, ಈಗ ಇದು ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ರೇಡಿಯೋ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ಸ್ವಲ್ಪ ಬೇಸಿಕ್ ಆಗಿ ಹೇಳ್ಕೊಡ್ತೀನಿ. ಅಂದ್ರೆ ಕೋಲ್ಡ್ ಲೇಸರ್ ಫ್ರೀಕ್ವೆನ್ಸಿ. ಹೌದು, ಕೂಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ. ಈಗ ಮೊದಲು ರೇಡಿಯೋ ಫ್ರೀಕ್ವೆನ್ಸಿ ಅಂದ್ರೆ ಏನು? ರೇಡಿಯೋ ಫ್ರೀಕ್ವೆನ್ಸಿ ಅಂದ್ರೆ ಈಗ ಬೇಸಿಕಲ್ಲಿ ಕರೆಂಟ್ ಇರುತ್ತೆ, ನಮ್ಮ ಮನೆಯಲ್ಲೂ AC ಕರೆಂಟ್ ಇರುತ್ತಲ್ವಾ, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ ಅದನ್ನ. ಈಗ ಆ ಕರೆಂಟ್ದು ಇನ್ನೊಂದು ಪ್ರಾಪರ್ಟಿ ಏನಂದ್ರೆ ಅದು ಹೀಟ್ ಮಾಡುತ್ತೆ, ಸರಿನಾ? ಸೊ ಈ ಪ್ರಾಪರ್ಟಿನ ನಾವು ಏನು ಮಾಡ್ತಿದ್ವಿ, ಇಲ್ಲಿ ಯೂಟಿಲೈಸ್ ಮಾಡಿಬಿಟ್ಟು ನಮ್ಮ ಶರೀರದಲ್ಲಿ ಎಲ್ಲಿ ನೋವಿರುತ್ತೋ, ನೋವು ಬಂದ್ಬಿಟ್ಟು ಒಂದು ನರಯಿಂದನೇ ನಮ್ಮ ಮಸ್ತಿಷ್ಕ ಬ್ರೈನ್ಗೆ ಹೋಗಬೇಕು, ಆಯಿತಾ? ಸೊ ಆ ನರನ ನಾವು ಅದನ್ನು ನಾವು ಬರ್ನ್ ಮಾಡಿಬಿಡ್ತೀವಿ. ಈಗ ನರನ ಬರ್ನ್ ಮಾಡಿಬಿಟ್ರೆ ಏನಾಗುತ್ತೆ, ಅಲ್ಲಿಂದ ಬರೋದು ನೋವು ಬಂದ್ಬಿಟ್ಟು ಟ್ರಾವೆಲ್ ಮಾಡಿಬಿಟ್ಟು ನಮ್ಮ ಬ್ರೈನ್ಗೆ ಹೋಗಲ್ಲ. ಸೊ ಈಗ ಬಂದ್ಬಿಟ್ಟು ಜಾಯಿಂಟ್ ಪೇನ್ಸ್, ಎಸ್ಪೆಷಲಿ ಮಂಡಿ ನೋವಲ್ಲಿ ಹಲವಾರು ಜನರಿಗೆ ಆಪರೇಷನ್ ಮಾಡೋಕ್ಕೆ ಅವರು ಫಿಟ್ ಇರಲ್ಲ. ಎಸ್ಪೆಷಲಿ ಗ್ರೇಡ್ 4 ಅಂತ ಇರುತ್ತೆ ಆಸ್ಟಿಯೋಆರ್ಥರೈಟಿಸ್. ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬರೀ ಆಪರೇಷನ್ ಮಾಡದೆ ನೋವನ್ನು ಹೆಂಗೆ ಕಡಿಮೆ ಮಾಡಬೇಕು, ಇದು ರೇಡಿಯೋ ಫ್ರೀಕ್ವೆನ್ಸಿ, ಕೂಲ್ಡ್ ರೇಡಿಯೋ ಫ್ರೀಕ್ವೆನ್ಸಿನ ಯೂಸ್ ಮಾಡಿಬಿಟ್ಟು ನಾವು ಆ ನೋವನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನಿಸ್ತೀವಿ. ಈಗ ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಕೂಲ್ಡ್ ಶಬ್ದ ಮೀನಿಂಗ್ ಏನು? ಕೂಲ್ಡ್ ಅಂದರೆ ನಾವು ಏನು ಕೋಲ್ಡ್ ಆಗಿ ಕೋಲ್ಡ್ ಟೆಂಪ್ರೇಚರ್ ಯೂಸ್ ಮಾಡಲ್ಲ. ನಾವು ಬಂದ್ಬಿಟ್ಟು ರೆಗ್ಯುಲರ್ ಲೀಷನ್, ರೆಗ್ಯುಲರ್ ರೇಡಿಯೋ ಫ್ರೀಕ್ವೆನ್ಸಿ ನಾವು ಬರ್ನ್ ಮಾಡೋಕ್ಕೆ ಟೆಂಪ್ರೇಚರ್ ಯೂಸ್ ಮಾಡೋದು 90 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು. ಈಗ ಕೂಲ್ಡಲ್ಲಿ ಅಡ್ವಾಂಟೇಜ್ ಏನಂದರೆ ಸ್ವಲ್ಪ ಕಡಿಮೆ ಟೆಂಪ್ರೇಚರ್, ಅರೌಂಡ್ 60 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಯೂಸ್ ಮಾಡ್ತೀವಿ. ಇದನ್ನು ಕೂಲ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ವಾಟರ್ ಯೂಸ್ ಮಾಡ್ತೀವಿ, ಸರ್ಕ್ಯುಲೇಟ್ ಮಾಡಿಬಿಟ್ಟು. ಆಮೇಲೆ ಇದರ ಮೇನ್ ಅಡ್ವಾಂಟೇಜ್ ಏನಂದರೆ ಲೀಷನ್ ಸೈಜ್ ಅಂತ ಇರುತ್ತೆ. ಈಗ ನರನ ಎಷ್ಟು ನಾವು ಬರ್ನ್ ಮಾಡಬಹುದು. ಈಗ ಕೂಲ್ಡಿಂದ ನಾವು ಲಾರ್ಜರ್ ಸರ್ಫೇಸ್ ಏರಿಯಾ, ದೊಡ್ಡ ಏರಿಯಾನ ನಾವು ಬರ್ನ್ ಮಾಡಬಹುದು. ಇದರಿಂದ ನೋವು ನಿವಾರಣೆ ಬಂದ್ಬಿಟ್ಟು ಪೇಷಂಟ್ಗೆ ನೋವು ಈಗ ಕಡಿಮೆ ಆಗುತ್ತೆ. ಆಮೇಲೆ ಫಾರ್ ಎ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್, ಜಾಸ್ತಿ ಸಮಯಕ್ಕೆ. ಎಸ್. ಈಗ ಇದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಾವು ಅನಸ್ತೀಶಾ ಅಂದರೆ ಬರೀ ಲೋಕಲ್ ಅನಸ್ತೀಶಾ ಕೊಡ್ತೀವಿ. ಪೇಷಂಟ್ಗೆ ಗಮನ ಎಲ್ಲ ಇರುತ್ತೆ, ಅವರು ಚೆನ್ನಾಗಿ ನೋಡ್ಬೋದು ಏನಾಗ್ತಿದೆ ಅಂತ. ನಾವು ತೋರಿಸ್ಬಿಟ್ಟು ನಾವು ಎಲ್ಲ ಮಾಡೋದು ಪ್ರೊಸೀಜರ್ಸು ಇಮೇಜ್ ಗೈಡೆನ್ಸ್ ಅಂದರೆ ಎಕ್ಸ್ರೇ ಮಿಷಿನ್ ಇರುತ್ತೆ, ಅಲ್ಟ್ರಾಸೌಂಡ್ ಮಿಷಿನ್ ಇರುತ್ತೆ. ಅದರಿಂದ ನಾವು ಅವರಿಗೆ ತೋರಿಸ್ಬಿಟ್ಟು ಈ ಥರ ನಾವು ಮಾಡ್ತಿದ್ವಿ ಅಂತ ಪೇಷಂಟ್ ಸಹ ನೋಡ್ಬೋದು. ಇಲ್ಲಿ ಅನಸ್ತೀಶಿಯಾ ಅಂದರೆ ಜನರಲ್ ಅನಸ್ತೀಶಿಯಾ ಥರ ಏನಿರಲ್ಲ, ಬರೀ ಲೋಕಲ್ ಅನಸ್ತೀಶಿಯಾ ಕೊಟ್ಬಿಟ್ಟು ಈ ಪ್ರೊಸೀಜರ್ನ ನಾವು ಮಾಡ್ತೀವಿ. ಅಡ್ವಾಂಟೇಜ್ ಏನಂದರೆ ಪ್ರೊಸೀಜರ್ ಆದಮೇಲೆ ಬರೀ ಒಂದು 2 ಗಂಟೆ ಪೇಷಂಟು ಕ್ಲಿನಿಕಲ್ಲಿ ಪೋಸ್ಟ್ ಆಪರೇಟಿವ್ ಇರಬೇಕು. ಆಮೇಲೆ ಅವರು ಸೇಮ್ ದಿನ ಮನೆಗೆ ಹೋಗ್ಬಿಟ್ಟು ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ಬೋದು. ಓಕೆ, ಎಲ್ಲೆಲ್ಲಿ ಈ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಎಬ್ಲೇಷನ್ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೋದು? ಬರೀ ಜಾಯಿಂಟ್ ಪೈನು ಮತ್ತು ಮಂಡಿ ನೋವಿಗೆ ಮಾತ್ರನಾ, ಅಥವಾ ಇನ್ಯಾವುದೋ ಒಂದು ಪೈನ್ಗೆ ಈ ಥರ ಒಂದು ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬಹುದು? ಹೌದು, ಈ ಚಿಕಿತ್ಸೆ ಬಂದ್ಬಿಟ್ಟು ಬರೀ ಮಂಡಿ ನೋವಿಗಲ್ಲ. ಈಗ ಹಲವಾರು ನೋವುಗಳು, ಮೋಸ್ಟ್ ಕಾಮನ್ಲಿ ಹಿಪ್ ಪೇನ್, ಹಿಪ್ಪಲ್ಲೂ ಜನರಿಗೆ ತುಂಬ ನೋವು ಬರುತ್ತೆ. ಹಿಪ್ ಆರ್ಥರೈಟಿಸ್ ಇಂದನೂ ನೋವು ಬರುತ್ತೆ, ಅದಕ್ಕೆ ಯೂಸ್ ಮಾಡ್ಬೋದು. ಇನ್ನೊಂದು ಬ್ಯಾಕ್ ಪೇನ್. ಈಗ ಬೆನ್ನು ಬಂದ್ಬಿಟ್ಟು ಒಂದು ಮಿಸ್ಟ್ರಿ ಇದ್ದಂಗೆ, ಬೆನ್ನಿಂದ ಯಾವ ಕಡೆಯಿಂದ ನೋವು ಬರ್ತಿದೆ ಅದನ್ನು ನಾವು ನೋಡಿಬಿಟ್ಟು, ಏನಾದರೂ ಬೆನ್ನಲ್ಲೂ ಹಲವಾರು ಜಾಯಿಂಟ್ಸ್ ಇದೆ, ಸರಿನಾ?
ಅಲ್ಲಿ ಬೆನ್ನುಗೂ ಕೂಡ ಇದು ಕೂಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ನಾವು ಯೂಸ್ ಮಾಡಬಹುದು. ಇನ್ನೊಂದು ಬಂದ್ಬಿಟ್ಟು ಭುಜ ನೋವು, ಭುಜದು ಫ್ರೋಸನ್ ಶೋಲ್ಡರ್, ಆರ್ಥರೈಟಿಸ್ ಎಲ್ಲ ತುಂಬಾ ಕಾಮನ್ ಆಗಿ ಬರ್ತಾ ಇರೋದೆ ಪೇಷಂಟ್ಗೆ, ಅಲ್ಲಿನೂ ಯೂಸ್ ಮಾಡಬಹುದು. ಸೊ ಕಾಮನ್ ಆಗಿ ಮಂಡಿಗೆ, ಹಿಪ್ಗೆ, ಬೆನ್ನಿಗೆ, ಆಮೇಲೆ ಭುಜಗೆ. ಓಕೆ ಡಾಕ್ಟರ್, ಬಹಳಷ್ಟು ಜನ ಆಕ್ಸಿಡೆಂಟಲ್ಲಿ ಯಾವುದೊಂದು ಫ್ರ್ಯಾಕ್ಚರ್ ಆಗಿರುತ್ತೆ, ಅವ್ರಿಗೆ ಫ್ರ್ಯಾಕ್ಚರ್ ಅಂದರೆ ಎಲ್ಲ ಸರಿ ಹೋದ್ರೂ ಸಹ ಬಹಳ ಹಳೆಯ ನೋವು ಅನ್ನೋದು ಉಳ್ಕೊಂಡಿರುತ್ತೆ. ಇಂತಹ ಒಂದು ನೋವುಗಳಿಗೂ ಸಹ ಈ ಒಂದು ಕೋಲ್ಡ್ ಲೇಸರ್ ಫ್ರೀಕ್ವೆನ್ಸಿ ಎಬ್ಲೇಷನ್ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದಾ ಅಂತ? ಹೌದು, ನಾವು ಪಡ್ಕೋಬಹುದು. ಇದು ನೀವು ಈಗ ಹೇಳಿದ್ರಿ ಆಕ್ಸಿಡೆಂಟ್ ಆದಮೇಲೆ ನೋವು ಇರುತ್ತಲ್ಲೋ, ಅದು ಸ್ವಲ್ಪ ಜನರಿಗೆ ಏನಾಗುತ್ತೆ, ಇದು ಕ್ರಾನಿಕ್ ಪೇನ್ ಅಂತ ಇದೆ. ಕ್ರಾನಿಕ್ ನೋವು ಇದೇನು, ಏನಾದರೂ ನೋವು ಇರುತ್ತೆ, 3 ತಿಂಗಳು ಆದಮೇಲೆ ಆ ನೋವು ಬಂದ್ಬಿಟ್ಟು ಯಾವುದಾದ್ರೂ ನೋವು ಇದ್ದರೆ ಅದನ್ನು ನಾವು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ. ಈಗ ಕ್ರಾನಿಕ್ ಪೇನ್ಸ್ನ ಚಿಕಿತ್ಸೆ ಮಾಡೋದು ತುಂಬ ಕಷ್ಟ. ಅದಕ್ಕೆ ಇದು ಕೂಲ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಬಂದ್ಬಿಟ್ಟು ಪ್ರಾಮಿಸಿಂಗ್ ರಿಸಲ್ಟ್ಸ್ ಕೊಡ್ತಾ ಇದೆ. ನಾವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಬಹಳಷ್ಟು ಜನರಿಗೆ ಬೇರೆ ಬೇರೆ ಥರದ ಕಾಯಿಲೆಗಳಿರುತ್ತೆ, BP ಇರ್ಬೋದು, ಶುಗರ್ ಇರ್ಬೋದು, ಅಂಥವರು ಸಹ ಬಹಳ ಡೆಲಿಕೇಟೆಡ್ ರೋಗಿಗಳು ಅಂತ ಕರೀತಾರೆ ಅವ್ರನ್ನೆಲ್ಲ. ಅಂಥವರು ಸಹ ಈ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಟೆಸ್ಟ್ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದಾ ಅಂತ? ಹೌದು, ಇದು ನೀವು ಹೇಳಿದ್ರಿ ಈಗ ಡಯಾಬಿಟೀಸ್, ಹೈಪರ್ಟೆನ್ಷನ್, ಹಲವಾರು ಜನರಿಗೆ ಇದು ಡಯಾಬಿಟೀಸ್ ಮತ್ತು ಹೈಪರ್ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್ಸ್ ಅದೆಲ್ಲ ಇರುತ್ತೆ. ಇಂಥ ಜನರು ಬಂದ್ಬಿಟ್ಟು ಜಾಸ್ತಿ ಓಡಾಡೋಕ್ಕೂ ಆಗಲ್ಲ. ಮೋಸ್ಟ್ ಆಫ್ ದ ಟೈಮ್ ವಯಸ್ಸು ಇರುತ್ತೆ, 60 ಅಷ್ಟು ಮೇಲೆ ಇರುತ್ತೆ. ಅವರಿಗೆ ಬಂದ್ಬಿಟ್ಟು ಆಪರೇಷನ್ ಮಾಡಬೇಕಂದ್ರೆ, ಎಸ್ಪೆಷಲಿ ನೀ ರಿಪ್ಲೇಸ್ಮೆಂಟ್, ಈಗ ಮಂಡಿಗೆ ಆಪರೇಷನ್ ಮಾಡಬೇಕಂದ್ರೆ ಅದನ್ನು ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದು ಬಂದ್ಬಿಟ್ಟು ಮೇಜರ್ ಸರ್ಜರಿ, ಆಯಿತಾ. ಸೊ ಅದು ಮಾಡಬೇಕಂದ್ರೆ ಅವರು ಅದಕ್ಕೆ ಫಿಟ್ನೆಸ್ ಸಿಗೋದೇ ತುಂಬ ಕಷ್ಟ ಇರುತ್ತೆ. ಅವರು ಅದನ್ನು ಫಿಟ್ ಆಗಿ ಆ ಆಪರೇಷನ್ನ ಅವರು ಕಂಪ್ಲೀಟ್ ಮಾಡಬಹುದಾ, ಅದು ಇನ್ನೊಂದು ಪ್ರಶ್ನೆ. ಇಲ್ಲಿ ಬಂದ್ಬಿಟ್ಟು ಕೂಲ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ನಾನು ನಿಮಗೆ ಹೇಳಿದೆ, ಇದು ಬರೀ ಒಂದು ಸಿಂಪಲ್ ಪ್ರೊಸೀಜರ್. ಈ ಪ್ರೊಸೀಜರ್ ಡ್ಯೂರೇಷನ್ ಸಹ ಬಂದ್ಬಿಟ್ಟು ಹಾರ್ಡ್ಲಿ 40 to 45 ಮಿನಿಟ್ಸ್. ಓಕೆ, 40 to 45 ಮಿನಿಟ್ಸಲ್ಲಿ ಪೇಷಂಟ್ಗೆ ಮುಗ್ದೋಗುತ್ತೆ. ನೋವು ಜಾಸ್ತಿ ಏನಿರಲ್ಲ, ಬರೀ ಸೂಜಿ ಚುಚ್ಚೋದು ನೋವು ಮಾತ್ರನೇ ಇರುತ್ತೆ. ಆಮೇಲೆ ಅಲ್ಲಿ ಈಗ ನಾನು ಹೇಳಿದೆ, ನಾವು ನರನ ಬರ್ನ್ ಮಾಡ್ತೀವಿ. ಈಗ ಬರ್ನ್ ಮಾಡ್ತೀವಿ ಅಂದರೆ ನಿಮಗೆ ಉರಿಯೋದು ನೋವು ಆ ಥರ ಜಾಸ್ತಿ ಥರ ಏನೂ ಇರಲ್ಲ. ನಾವು ಲೋಕಲ್ ಅನೆಸ್ಥೀಷಿಯಾ ಕೊಟ್ಬಿಟ್ಟು ಯಾವ ಜಾಗದಲ್ಲಿ ಕರೆಕ್ಟಾಗಿ ನರ ಇದೆ ಅದನ್ನು ಕಣ್ಣು ಹಿಡಿದು ಅಲ್ಲಿ ಪಕ್ಕದಲ್ಲಿ ಹೋಗ್ಬಿಟ್ಟು ಅದನ್ನು ಬರ್ನ್ ಮಾಡ್ತೀವಿ. ಹಾರ್ಡ್ಲಿ 40-45 ಮಿನಿಟ್ಸ್ ಪ್ರೊಸೀಜರ್. ಆಲ್ ಪೇಷಂಟ್ಸ್, ಎಸ್ಪೆಷಲಿ ಯಾವ ಪೇಷಂಟ್ಸ್ ಫಿಟ್ ಇರಲ್ಲ ಆಪರೇಷನ್ಗೆ, ಅಂಥ ಜನರಿಗೆ ಇದು ತುಂಬ ಒಳ್ಳೆ ಚಿಕಿತ್ಸೆದು ಆಪ್ಷನ್. ಓಕೆ, ಯಾವುದೇ ಟ್ರೀಟ್ಮೆಂಟ್ ಅಂತ ತೆಗೆದುಕೊಂಡ್ರು ಲೆಕ್ಕಕ್ಕೆ, ಯಾವುದೇ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅಂದರೆ ಏಜ್ ಅನ್ನೋದು ಬಹಳ ಒಂದು ಮುಖ್ಯವಾದ ಅಂಶ ಆಗಿರುತ್ತೆ. ಹಾಗಾಗಿ ಯಾವ ಒಂದು ಏಜ್ ಲಿಮಿಟ್ನವರು ಈ ಒಂದು ಟ್ರೀಟ್ಮೆಂಟನ್ನು ಪಡ್ಕೊಳ್ಬಹುದು? ಈ ಟ್ರೀಟ್ಮೆಂಟ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ಏಜ್ ಲಿಮಿಟ್ ಏನೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಂಡಿ ನೋವಿಗೆ, ಮಂಡಿ ಆರ್ಥರೈಟಿಸಲ್ಲಿ ಕಾಮನ್ ಆಗಿ ಅದು ಶುರು ಆಗೋದು 50 ವರ್ಷ 60 ವರ್ಷ ಆದಮೇಲೆ. ಜನರಿಗೆ ಎಷ್ಟೊಂದು ಜನ 70-80 ಇಯರ್ಸ್ ಅವರೆಲ್ಲ ಇರ್ತಾರೆ, ಅವರಿಗೆ ಆಪರೇಷನ್ ಮಾಡೋಕ್ಕೆ ಅವರು ಅಷ್ಟೊಂದು ಫಿಟ್ ಇರಲ್ಲ. ಬಟ್ ಈ ಪ್ರೊಸೀಜರ್ ಬಂದುಬಿಟ್ಟು ಎಷ್ಟಾದರೂ ವಯಸ್ಸು ಇರಲಿ, ಅವರು ಬರೀ ಲೋಕಲ್ ಅನೆಸ್ಥೀಷಿಯಾ ಅಲ್ಲಿ ನಾವು ಇದನ್ನು ಮಾಡ್ಬೋದು. ನಾನು ನಿಮಗೆ ಹೇಳಿದೆ, ದಿಸ್ ಇಸ್ ಅ ಡೇ ಕೇರ್ ಪ್ರೊಸೀಜರ್. ಡೇ ಕೇರ್ ಪ್ರೊಸೀಜರ್ ಅಂದರೆ ಏನು, ಸೇಮ್ ದಿನ ನಾವು ಪ್ರೊಸೀಜರ್ ಮುಗಿಸ್ಬಿಟ್ಟು ಅವರು ಇನ್ನೊಂದು 2 ಗಂಟೆ ರೆಸ್ಟ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಡೈಲಿ ಆ್ಯಕ್ಟಿವಿಟೀಸ್ನ ಶುರು ಮಾಡಬಹುದು. ನೋವು ಜಾಸ್ತಿ ಇರಲ್ಲ. ಆಮೇಲೆ ನೋವು ಜಾಸ್ತಿ ಇಲ್ಲ, ಇದರಿಂದ ಅವರು ಜಾಸ್ತಿ ಟ್ಯಾಬ್ಲೆಟ್ ತಗೊಳ್ಳೋದು ಅವಶ್ಯಕತೆ ಇರಲ್ಲ. ಏನಕ್ಕಂದರೆ ಟ್ಯಾಬ್ಲೆಟ್ಸ್ ತಗೊಂಡಿರೋದು ಕೂಡ ಸಹ ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ವಯಸ್ಸು ಜಾಸ್ತಿ ಇದ್ದವರಿಗೆ ಕಿಡ್ನಿ ತೊಂದರೆ ಇರುತ್ತೆ, ಲಿವರ್ ತೊಂದರೆ ಇರುತ್ತೆ ಸೈಡ್ ಎಫೆಕ್ಟ್ಸಿಂದ. ಅದನ್ನು ನಾವು ಅವಾಯ್ಡ್ ಮಾಡಬಹುದು. ಹೆಚ್ಚಾಗಿ ಯಾವ ಒಂದು ಕೆಲಸವನ್ನ ಮಾಡೋರಿಗೆ ಈ ರೀತಿ ಜಾಯಿಂಟ್ ಪೇನ್ ಇರ್ಬೋದು, ಈ ಒಂದು ನೀ ಪೇನ್ ಇರ್ಬೋದು, ಇದೆಲ್ಲ ಬರುತ್ತೆ ಡಾಕ್ಟರ್? ಈಗ ಹೆಚ್ಚಾಗಿ ಸ್ಪೋರ್ಟ್ಸ್ ಪರ್ಸನ್, ಅಥ್ಲೀಟ್ಸ್, ಅವರಲ್ಲಿ ಏನಿರುತ್ತೆ, ಅವರು ವೇರ್ ಆ್ಯಂಡ್ ಟೇರ್ ಅಂತ ನಾವು ಹೇಳ್ತೀವಿ. ಈಗ ಇದು ಬಂದ್ಬಿಟ್ಟು ನಮ್ಮ ಮಂಡಿದು ಮಾಡೆಲ್ಲು. ಫಾರ್ ಎಕ್ಸಾಂಪಲ್ ಮಂಡಿ ಬಗ್ಗೆ ಹೇಳ್ತೀನಿ ನಾನು. ಈಗ ಕ್ರೀಡಾಕಾರರು, ಸ್ಪೋರ್ಟ್ಸ್ ಪರ್ಸನ್ ಬಂದ್ಬಿಟ್ಟು ಜಾಸ್ತಿ ಏನಾಗುತ್ತೆ, ಅವರು ರನ್ನಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಇದು ಬಂದ್ಬಿಟ್ಟು ನಮ್ಮ ನೀ ಜಾಯಿಂಟು, ಇದೆರಡು ಮೂಳೆಗಳು, ಆಯಿತಾ. ಆಮೇಲೆ ಇಲ್ಲಿ ನೀವು ನೋಡಿದರೆ ಮಧ್ಯದಲ್ಲಿ ಒಂದು ಮೆನಿಸ್ಕಸ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಒಂದು ಶಾಕ್ ಅಬ್ಸಾರ್ಬರ್ ಇದ್ದಂಗೆ, ಸರಿನಾ. ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ಇದು ಬಂದ್ಬಿಟ್ಟು ಸೋದೋಗುತ್ತೆ. ಸ್ಪೋರ್ಟ್ಸ್ ಪರ್ಸನ್ಸ್, ಅಥ್ಲೀಟ್ಸಲ್ಲಿ ಇದು ತುಂಬ ಬೇಗನೆ ಸೋದೋಗುತ್ತೆ, ಸರಿನಾ. ಅವರಲ್ಲಿ ತುಂಬ ಕಾಮನ್. ಇನ್ನೊಂದು ಬಂದ್ಬಿಟ್ಟು
ಫೀಮೇಲ್ಸ್ ಅಲ್ಲಿ, ಸ್ತ್ರೀಯರಲ್ಲಿ ಇದು ಜಾಯಿಂಟ್ ಪೇನ್ಸ್ ಆರ್ಥರೈಟಿಸ್ ಆಗೋದು ಸ್ವಲ್ಪ ಜಾಸ್ತಿ ಕಾಮನ್. ಥರ್ಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಒಬಿಸಿಟಿ, ತೂಕ ಜಾಸ್ತಿ ಇರ್ತಾರಲ್ಲ ಅವರಲ್ಲಿ ಆಗೋದು ತುಂಬ ಕಾಮನ್. ಏನಕ್ಕಂದ್ರೆ ಒಬಿಸಿಟಿಯಲ್ಲಿ ಏನಾಗುತ್ತೆ, ನಮ್ಮ ಶರೀರದು ಪೂರ್ತಿ ತೂಕ ಬಂದ್ಬಿಟ್ಟು ನಮ್ಮ ಮಂಡಿಯಿಂದಾನೇ ಕೆಳಗಡೆ ಹೋಗುತ್ತೆ. 50% ಒಂದು ಮಂಡಿಯಿಂದ, 50% ಇನ್ನೊಂದು ಮಂಡಿಯಿಂದ. ಈಗ ತೂಕ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ತೋರಿಸ್ತೀನಿ ನಿಮಗೆ. ರೆಗ್ಯುಲರ್ ಆಗಿ ನಡೆಯೋದು ಹಿಂಗೆ ಆಗುತ್ತೆ. ದಿಸ್ ಇಸ್ ದ ಮೂವ್ಮೆಂಟ್ ಆಫ್ ದ ನೀ ಜಾಯಿಂಟ್, ಮೂವ್ಮೆಂಟ್ಸ್ ಹೀಗಿರುತ್ತೆ. ಜಾಸ್ತಿ ತೂಕ ವೇಟ್ ಇದ್ರೆ ಏನಾಗುತ್ತೆ, ಇದರಲ್ಲಿ ಪ್ರೆಷರ್ ಜಾಸ್ತಿ ಬೀಳುತ್ತೆ, ಆಯಿತಾ. ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಈ ಥರ ಆಗುತ್ತೆ. ಈಗ ನೋಡ್ತಿದ್ದೀರಾ ನೀವು ಎಷ್ಟೊಂದು ಪ್ರೆಷರ್ ಬೀಳ್ತಾ ಇದೆ ಮಂಡಿಯಲ್ಲಿ, ಆಮೇಲೆ ಅಕ್ಕಪಕ್ಕದ್ದು ಲಿಗಮೆಂಟ್ಸ್ ಅಲ್ಲಿ, ಆಮೇಲೆ ಇದು ಶಾಕ್ ಅಬ್ಸಾರ್ಬರ್ ಮೆನಿಸ್ಕಸ್ ಅಲ್ಲಿ. ಇದರಿಂದ ಸೋದೋಗೋದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಬೇರೆಯವರಿಗೆ ಯಾರಿಗೆ ಫ್ರಾಕ್ಚರ್ ಆಗಿರುತ್ತೋ ಅವರು ದೇ ಆರ್ ಪ್ರೋನ್ ಫಾರ್ ದ ಆರ್ಥರೈಟಿಸ್. ಓಕೆ, ಇನ್ನು ಆರ್ಥರೈಟಿಸ್ ಬಹಳ ಒಂದು ಕಾಮನ್ ಆದ ಸಮಸ್ಯೆ ಆಗಿರೋದ್ರಿಂದ ಬೇರೆ ಬೇರೆ ಕಡೆ ಎಲ್ಲ ಅವರು ಟ್ರೀಟ್ಮೆಂಟನ್ನು ಪಡ್ಕೊಂಡಿರ್ತಾರೆ. ಜಾಸ್ತಿ ಒಂದು ಆಪರೇಷನ್ ಕೂಡ ಮಾಡಿಸ್ಕೊಂಡಿರ್ತಾರೆ. ಕೆಲವೊಬ್ಬರು ಮಂಡಿ ನೋವಿರೋರು ತುಂಬ ಆಪರೇಷನ್ ಕೂಡ ಮಾಡಿಸ್ಕೊಂಡಿರ್ತಾರೆ. ಆದರೂ ಸಹ ನೋವು ಕಡಿಮೆ ಆಗೋದಿರೋಲ್ಲ. ಅಂಥವ್ರಿಗೆ ಯಾವ ರೀತಿ ಇದು ಉಪಯೋಗಕಾರಿ? ಹೌದು, ಈಗ ಮಂಡಿ ನೋವಲ್ಲಿ ಏನಾಗಿರುತ್ತೆ, ಮೋಸ್ಟ್ ಕಾಮನ್ ಕಾಸ್ ಬಂದ್ಬಿಟ್ಟು ಆರ್ಥರೈಟಿಸ್, ಸೋದೋಗೋದು ಜಾಯಿಂಟ್, ಸರಿನಾ. ಇದು ಸೋದೋಗೋದು ಆಸ್ಟಿಯೋ ಆರ್ಥರೈಟಿಸ್ ಆಫ್ ದ ನೀ ಅಲ್ಲಿ 4 ಗ್ರೇಡ್ಸ್ ಇದೆ. ಈಗ ಟ್ರೀಟ್ಮೆಂಟ್ ಶುರು ಮಾಡಬೇಕಂದ್ರೆ ಫಸ್ಟ್ ನಮಗೆ ಗೊತ್ತಾಗಬೇಕು ಪೇಷಂಟ್ ಯಾವ ಗ್ರೇಡಲ್ಲಿದ್ದಾರೋ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3ಗೆ ಆಪರೇಷನ್ ಯಾವ ಮಟ್ಟಕ್ಕೂ ಬೇಕಾಗಿಲ್ಲ. ಗ್ರೇಡ್ 4ಗೆ ಮಾತ್ರ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು. ಈಗ 80% ಆಫ್ ದ ಪೇಷಂಟ್ಸ್ ಬಂದ್ಬಿಟ್ಟು ಇದು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಲ್ಲೇ ಬರ್ತಾರೆ. ಈಗ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3ಗೆ ಮುಂಚೆ ಬಂದ್ಬಿಟ್ಟು ಬರೀ ಮಾತ್ರೆಗಳು ಆಮೇಲೆ ಎಕ್ಸಸೈಸಸ್ ಹೇಳಿಬಿಟ್ಟು ನಿಮಗೆ ನೋವು ಕಡಿಮೆ ಆಗುತ್ತಪ್ಪ ಅಂತ ಹೇಳ್ತಾ ಇದ್ರು. ಈಗ ಪೇನ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದು ಹೊಸ ಬ್ರಾಂಚ್ ಆಫ್ ಮೆಡಿಸನ್. ಇಲ್ಲಿ ನಾವು ಏನ್ ಮಾಡ್ತೀವಿ, ರೀಜನರೇಟಿವ್ ಮೆಡಿಸನ್, ಪ್ರೋಲೋಥೆರಪಿ ಅಂತ ಇದೆ. ಇದರ ಅರ್ಥ ಅಂದ್ರೆ ಏನು, ನಾವು ಬಂದ್ಬಿಟ್ಟು ಕೆಲವು ಚಿಕಿತ್ಸೆಗಳಿವೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಬಂದ್ಬಿಟ್ಟು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂದ್ರೇನು, ನಾವು ಪೇಷಂಟ್ದು ರಕ್ತ ತಗೋತೀವಿ. ರಕ್ತದಲ್ಲಿ ರೆಡ್ ಬ್ಲಡ್ ಸೆಲ್, ವೈಟ್ ಬ್ಲಡ್ ಸೆಲ್, ಆಮೇಲೆ ಪ್ಲೇಟ್ಲೆಟ್ಸ್ ಅಂತ ಇದೆ. ಇದು ಪ್ಲೇಟ್ಲೆಟ್ಸ್ ಬಂದ್ಬಿಟ್ಟು ಮೈಯಲ್ಲಿ ಏನಾದರೂ ತೊಂದರೆ ಆದರೆ ಅದು ರಿಪೇರ್ ಮಾಡೋಕ್ಕೆ, ಹೀಲಿಂಗ್ ಮಾಡೋಕ್ಕೆ ಉಪಯೋಗ ಆಗುತ್ತವೆ, ಸರಿನಾ. ಇದು ಪ್ಲೇಟ್ಲೆಟ್ಸ್ನ ನಾವು ಪೇಷಂಟ್ ರಕ್ತದಿಂದ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ. ಇದು ಆಲ್ಮೋಸ್ಟ್ 5 ಟೈಮ್ಸ್ ದ ನಾರ್ಮಲ್ ಪ್ಲೇಟ್ಲೆಟ್ ಕೌಂಟ್ ಮಾಡಿದರೆ ಇದನ್ನು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತಾರೆ. ಆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾನ ನಾವು ತಗೊಂಡು, ಫಾರ್ ಎಕ್ಸಾಂಪಲ್ ಮಂಡಿಯಲ್ಲಿ ಎಲ್ಲಿ ಆರ್ಥರೈಟಿಸ್ ಇದೆಯೋ ಇಮೇಜ್ ಗೈಡೆನ್ಸ್, ಎಕ್ಸ್ರೇ ಆರ್ ಅಲ್ಟ್ರಾಸೌಂಡ್ ಅಲ್ಲಿ ನೋಡಿಬಿಟ್ಟು ಆ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಇಂಜೆಕ್ಷನ್ ಕೊಡ್ತೀವಿ. ಇದರಿಂದ ಏನಾಗುತ್ತೆ, ಇಲ್ಲಿ ಸೋದೋಗ್ತಾ ಇದೆ ಅಲ್ವಾ, ಇದು ಶಾಕ್ ಅಬ್ಸಾರ್ಬರು, ಇದು ಬಂದ್ಬಿಟ್ಟು ಹೀಲಿಂಗ್ ಆಗೋಕ್ಕೆ ಶುರು ಆಗುತ್ತೆ. ಇದು ಎಂಟೈರ್ ಪ್ರಾಸೆಸ್ ನಿಮಗೆ ಹೇಳಿದೆ ಅಲ್ವಾ, ಇದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ. ಇದು ಪೂರ್ತಿ ಪ್ರಾಸೆಸ್ ಮಾಡಿಬಿಟ್ಟು ಇಂಜೆಕ್ಷನ್ ಕೊಡೋಕ್ಕೆ ಪೂರ್ತಿ ಟೈಮ್ ಆಗೋದು ಹಾರ್ಡ್ಲಿ ಅರ್ಧ ಗಂಟೆ ಅಷ್ಟೇ. ದಿಸ್ ಇಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಪೇಷಂಟ್ಸ್ಗೆ ಇದನ್ನು ನಾವು ಯೂಸ್ ಮಾಡ್ಬೋದು. ಆಮೇಲೆ ಇದು ಬಿಟ್ಟರೆ ಇನ್ನು ನಮ್ಮ ಹತ್ರ ಚಿಕಿತ್ಸೆಗಳಿವೆ. ವಿಸ್ಕಸ್ ಸಪ್ಲಿಮೆಂಟೇಷನ್. ವಿಸ್ಕಸ್ ಸಪ್ಲಿಮೆಂಟೇಷನ್ ಅಂದ್ರೆ ಏನು, ಇಲ್ಲಿ ನಮ್ಮ ಮಂಡಿಯಲ್ಲಿ ಬಂದ್ಬಿಟ್ಟು ಜೆಲ್ ಅಂತ ಇರುತ್ತೆ. ಮಂಡಿ ಮೂವ್ಮೆಂಟ್ಗೋಸ್ಕರ ಜೆಲ್ ಇದ್ರೆ ಇದು ಸುಲಭವಾಗಿ ಈಸಿಯಾಗಿ ನಮಗೆ ನಡೆಯೋಕ್ಕೆ, ರನ್ ಮಾಡೋಕ್ಕೆ ಆಗುತ್ತೆ. ಇದು ಜೆಲ್ ಏನಾದರೂ ಕಡಿಮೆ ಆಗ್ತಾ ಇದ್ರೆ ಅಲ್ಲಿ ವಿಸ್ಕಸ್ ಸಪ್ಲಿಮೆಂಟೇಷನ್ ನಾವು ಇಂಜೆಕ್ಟ್ ಮಾಡಬಹುದು. ಇನ್ನೊಂದು ಓಝೋನ್ ಇಂಜೆಕ್ಷನ್ ಅಂತ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಂತೀನಿ ಈ ಟ್ರೀಟ್ಮೆಂಟ್ ಬಗ್ಗೆ. ಒಬ್ರು ಕಾಲರ್ ಇದ್ದಾರೆ. ಶೋರ್. ಸುಚಿತ್ರಾ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ಹೇಳಿ ಮೇಡಮ್. ಸುಚಿತ್ರಾ ಅವರು ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸುಚಿತ್ರಾ ಅವರೇ, ಹೇಳಿ, ಹೇಗಿದ್ದೀರಾ? ನಮಸ್ತೆ. ಹೇಳಿ ನಿಮ್ಮ ಸಮಸ್ಯೆ ಹೇಳಿ ಸುಚಿತ್ರಾ ಅವರೇ. ನಮ್ಗೆ ಯಾವಾಗ್ಲೂ ಅಂದ್ರೆ ಆಗುತ್ತೆ. ಏನಮ್ಮ? ಲೆಫ್ಟ್ ಸೈಡ್ ಮಂಡಿ ಯಾವಾಗ ಲೆಫ್ಟ್ ಸೈಡ್ ಮಂಡಿಯಲ್ಲಿ ಯಾವಾಗ್ಲೂ ನೋವಿರುತ್ತಾ? ನೋವಿರುತ್ತೆ. ಯಾವಾಗಿಂದ ಇರುತ್ತಮ್ಮ ಇದು? ಇದು ಎಷ್ಟು ವರ್ಷದಿಂದ ಇದೆ? ಡೆಲಿವರಿ ಆದ್ಮೇಲೆ. ಓಕೆ. ಅಂತ ಇರ್ಲಿಲ್ಲ, ಇವಾಗ ಸ್ವಲ್ಪ ಇತ್ತು, ಟ್ರೀಟ್ಮೆಂಟ್ ತಗೊಂಡ್ರೆ ಕಮ್ಮಿ ಆಗಿದೆ. ಮತ್ತೆ ಡೆಲಿವರಿ ಎಲ್ಲ ಸ್ಟಾರ್ಟ್ ಆಗಿದೆ. ಸರಿ. ಆ ಮನುಷ್ಯನೆಲ್ಲ ತುಂಬಾ ಏನಾದ್ರೂ ಬಿದ್ದೋಗಿದ್ರಾ? ಏಟ್ ಬಿತ್ತಾ ಏನಾದ್ರೂ ಲೆಫ್ಟ್ ಮಂಡಿಗೆ? ಇಲ್ಲ, ಏನು ಬಿದ್ದಿರ್ಲಿಲ್ಲ. ಸರಿ ಸರಿ, ಹೇಳಿ. ಏನು ನೋವಿಲ್ಲ, ಹಂಗೆ ಸುಮ್ಮನೆ
ಬರೀ ನೋವಿದೆಯಾ ಇಲ್ಲ ಮಂಡಿ ಲಾಕು ಆಗ್ಬಿಡುತ್ತಾ ಏನಾದರೂ ಕಟ್ ಕಟ್ ಅಂತ ಶಬ್ದ ಬರುತ್ತಾ? ಕೆಳಗಡೆ ಕೂತ್ಕೊಂಡ್ರೆ ಮೇಲ್ಕೆ ಸಡನ್ ಆಗಿ ಹೇಳಕ್ಕಾಗಲ್ಲ, ಸ್ವಲ್ಪ ಸಡನ್ ಆಗಿ ನೋಯ್ತಾನೆ ಹೇಳಕ್ಕಾಗಲ್ಲ. ಇರುತ್ತೆ. ಓಕೆ ಸರಿಮ್ಮ. ಈಗ ಇವರು ಸುಚಿತ್ರ ಅವ್ರು ಹೇಳಿದ್ರು ಇದು ತುಂಬ ಕಾಮನ್ ಕಂಪ್ಲೇಂಟು. ಒಂದು ಕಡೆ ಮಂಡಿಯಲ್ಲಿ ನೋವು ಶುರುವಾಗಿದೆ ಆಫ್ಟರ್ ಡೆಲಿವರಿ ಆಫ್ಟರ್ ಡೆಲಿವರಿ ಅಂತ ಅಲ್ವಾ? ಸೊ ಏನಾಗುತ್ತೆ, ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ತನಕ ತುಂಬ ಚೇಂಜಸ್ ಆಗುತ್ತೆ ಆಯಿತಾ. ಆಮೇಲೆ ಜಾಯಿಂಟ್ಸಲ್ಲೂ ಫ್ಯೂ ಚೇಂಜಸ್ ವಿಲ್ ಬಿ ದೇರ್. ಇನ್ನೊಂದು ಏನಂದರೆ, ಇದು ಮಂಡಿಯಲ್ಲಿ ಎಕ್ಸಾಕ್ಟ್ ಆಗಿ ಯಾವುದು ಏನು ತೊಂದರೆ ಆಗಿದೆ ಅಂತ ನಾವು ಹೇಳಬೇಕಂದ್ರೆ ಅದನ್ನು ರೂಟ್ ಕಾಸ್ ಡಯಾಗ್ನೋಸಿಸ್ಗೆ ನಾವು ಹೋಗಬೇಕು. ಈಗ ಅದಕ್ಕೆ ಹೋಗಬೇಕಂದ್ರೆ ಹಲವಾರು ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ಸ್ ಅಂದರೆ ಏನು? ಒಂದು ಬಂದುಬಿಟ್ಟು ಸಿಂಪಲ್ ಬ್ಲಡ್ ಟೆಸ್ಟ್. ಅದರಲ್ಲಿ ಬ್ಲಡ್ ಟೆಸ್ಟಲ್ಲಿ ನಾವು CBC, ESR, CRP ಏನಾದರೂ ಇನ್ಫ್ಲಮೇಷನ್ ಇದೆಯಾ ಅದನ್ನು ನೋಡ್ತೀವಿ. ಇನ್ನೊಂದು ಬಂದುಬಿಟ್ಟು ಒಂದು ಎಕ್ಸ್ರೇ ಮಾಡಿಬಿಟ್ಟು ಅಲ್ಲಿ ನೋಡ್ತೀವಿ ಏನಾದರೂ ನೋವಿದೆಯಾ ಅಂತ. ಇನ್ನೊಂದು ಕಾಮನ್ ಏನಂದರೆ ಎಫ್ಯೂಷನ್ ಅಂತ ಹೇಳ್ತೀವಿ, ನೀ ಎಫ್ಯೂಷನ್. ಇದು ನೀ ಎಫ್ಯೂಷನ್ ಅಂದರೆ ಏನು? ಮಂಡಿ ಇದೆಯಲ್ವಾ, ಮಂಡಿಯಲ್ಲಿ ನೀರು ಸೇರ್ಕೊಂಡ್ಬಿಡುತ್ತೆ. ಅದು ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಅದರಲ್ಲಿ ನೋಡಿದರೆ ಅದು ಗೊತ್ತಾಗುತ್ತೆ. ಇವನ್ ದಟ್ ಕುಡ್ ಬಿ ಅ ಕಾಸ್. ಯಾವ ಕಾಸ್ ಇದೆ ಅದನ್ನು ನೋಡಿಬಿಟ್ಟು ನಾವು ಡೈರೆಕ್ಟೆಡ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಇನ್ನು ಜಾಯಿಂಟ್ ಪೇನ್ಗೆ ಈ ಒಂದು ಕೋಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಎಬ್ಲೇಷನ್ ಚಿಕಿತ್ಸೆ ಎಷ್ಟು ಪರಿಣಾಮಕಾರಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಡಾಕ್ಟರ್, ಈ ಒಂದು ಕೋಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಬಹಳ ಒಂದು ಅತ್ಯಾಧುನಿಕವಾದಂತಹ ಒಂದು ಟ್ರೀಟ್ಮೆಂಟ್, ಬಹಳಷ್ಟು ಜನರಿಗೆ ಇತ್ತೀಚೆಗಷ್ಟೇ ಪರಿಚಯ ಆಗ್ತಿರುವಂತಹ ಒಂದು ಟ್ರೀಟ್ಮೆಂಟ್. ಹಾಗಾಗಿ ಇದನ್ನ ಒಂದು ಸಲ ಮಾಡಿಸ್ಕೊಂಡಾಗ ಮತ್ತೆ ಜಾಯಿಂಟ್ ಪೇನ್ ಇರ್ಬೋದು ಅಥವಾ ಮಂಡಿ ನೋವು ಇರ್ಬೋದು ಬರುವಂತಹ ಚಾನ್ಸಸ್ ಇರುತ್ತಾ? ಕೋಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಬಗ್ಗೆ ನಿಮಗೆ ಮತ್ತೆ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕಂದ್ರೆ ನಿಮಗೆ ನೀಡಲ್ ತೋರಿಸ್ಬಿಡ್ತೀನಿ ನಾನು. ಇದು ಬಂದ್ಬಿಟ್ಟು ರೇಡಿಯೋ ಫ್ರೀಕ್ವೆನ್ಸಿ ನೀಡಲ್ ಇದು, ಆಯಿತಾ. ಆ್ಯಂಡ್ ಇದನ್ನೇ ನಾವು ಯೂಸ್ ಮಾಡೋದು ರೇಡಿಯೋ ಫ್ರೀಕ್ವೆನ್ಸಿಗೆ. ಈಗ ಇದರಲ್ಲಿ ನೋಡಿದರೆ ಇದು ಸ್ಮಾಲ್ ಪಾರ್ಟ್ ಟಿಪ್ ಅಂತ ಹೇಳ್ತೀವಿ. ಅದು ನರನ ನಾವು ಬರ್ನ್ ಮಾಡ್ತೀವಿ ಅಂತ ಹೇಳಿದ್ದೆ ನಿಮಗೆ ನಾನು. ಸೊ ಅದು ಲೀಷನ್ ಹೀಟ್, ಈಗ ಕರೆಂಟ್ ಬಂದ್ಬಿಟ್ಟು ಇದರ ಒಳಗಡೆಯಿಂದ ಹೋಗುತ್ತೆ. ಆಮೇಲೆ ಇದು ಟಿಪ್ ಇದೆಯಲ್ವಾ, ಇಲ್ಲಿಂದ ಬಂದ್ಬಿಟ್ಟು ಲೀಷನ್, ಇಲ್ಲಿಂದ ಸ್ವಲ್ಪ ಹೀಟ್ ಎನರ್ಜಿ ಜನರೇಟ್ ಆಗಿಬಿಟ್ಟು ಅದು ನರನ ನಾವು ಬರ್ನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಕೋಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನಲ್ಲಿ ಏನು ಮಾಡ್ತಿದ್ದೀವಿ ನಾವು, ಲೀಜನ್ ಸೈಜ್ ದೊಡ್ಡದಿದೆ, ನರನ ಒಂದ್ಸತಿ ಬರ್ನ್ ಮಾಡಿದಾಗ ಅದು ಮತ್ತೆ ರೀಗ್ರೋ ಆಗೋಕ್ಕೆ ಚಾನ್ಸಸ್ ಇರುತ್ತೆ, ಆಯಿತಾ. ಈಗ ಅದು ರೀಗ್ರೋ ಆಗೋದು ಬಂದ್ಬಿಟ್ಟು, ರೀಗ್ರೋ ಆದರೆ ಮತ್ತೆ ನೋವು ವಾಪಸ್ ಬರ್ಬೋದು. ಸೊ ಅದಕ್ಕೆ ಎಷ್ಟು ಟೈಮ್ ಡ್ಯೂರೇಷನ್ ಇರುತ್ತೆ ಅದ್ರ ಬಗ್ಗೆ ಹೇಳ್ತೇನೆ. ರೆಗ್ಯುಲರ್ ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಬಂದ್ಬಿಟ್ಟು ಅ ಫ್ಯೂ ಮಂತ್ಸ್ ಟು ಇಯರ್ಸ್, ಅಂದರೆ 8 months to 1.5 years ತನಕ ನೋವು ರಿಲೀಫ್ ಇರುತ್ತೆ, ಆಮೇಲೆ ನೋವು ಬರೋಕ್ಕೆ ಚಾನ್ಸಸ್ ಇರುತ್ತೆ. ಕೂಲ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನಿಂದ ಅದು ಲೀಜನ್ ಸೈಜ್ ದೊಡ್ಡದು ಇರೋದ್ರಿಂದ ದೊಡ್ಡ ಡ್ಯೂರೇಷನ್ ಆಫ್ ಪೇನ್ ರಿಲೀಫ್ ಇರುತ್ತೆ, ಲಾಂಗರ್ ಡ್ಯೂರೇಷನ್ ಆಫ್ ಪೇನ್ ರಿಲೀಫ್, ಆಲ್ಮೋಸ್ಟ್ ಮಿನಿಮಮ್ 1 year ಇಂದ ತಗೊಂಡು ಮ್ಯಾಕ್ಸಿಮಮ್ 5 years ತನಕ. ಈಗ 5 years ಆದಮೇಲೆ ಮತ್ತೆ ನೋವು ಬರುತ್ತಾ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಬಂದ್ಬಿಟ್ಟು ಪೇಷಂಟ್ ಕೈಯಲ್ಲೇ ಇರುತ್ತೆ. ಈಗ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ಹೋಲ್ಸೋಮ್ ಟ್ರೀಟ್ಮೆಂಟ್. ಒಂದ್ಸತಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆದಮೇಲೆ ಅದರ ಜೊತೆಯಲ್ಲಿ ನಾವು ಎಕ್ಸಸೈಸಸ್, ಫಿಸಿಯೋಥೆರಪಿ ಅದೆಲ್ಲ ಹೇಳ್ಕೊಡ್ತೀವಿ. ಆ ಎಕ್ಸಸೈಸಸ್ ಬಂದ್ಬಿಟ್ಟು ಅವರು ಪೇಷಂಟ್ ಬಂದ್ಬಿಟ್ಟು ಮನೆಯಲ್ಲಿ ಮಾಡಬೇಕು. ಇದು ಎಕ್ಸಸೈಸಸ್ ಮತ್ತು ಇದು ಲೀಷನ್ ಇಂದ ಏನು ಮಾಡ್ಬೋದು, ಡಯಟ್ ಚೇಂಜಸ್, ಒಬಿಸಿಟಿ, ತೂಕ ಜಾಸ್ತಿ ಇದ್ದವರು ಬಂದ್ಬಿಟ್ಟು ಡಯಟ್ ಇಂದ ವೇಟ್ ಲೂಸ್ ಮಾಡಿದ್ರೆ ಕೂಡ ಇದು ಡ್ಯೂರೇಷನ್ನ ಬಂದ್ಬಿಟ್ಟು ನಾವು ಇನ್ನು ಪ್ರೊಲಾಂಗ್ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಒಂದು ಅಲಿವಿಯೇಟ್ನಲ್ಲಿ ಯಾವೆಲ್ಲ ರೀತಿಯ ವೈಶಿಷ್ಟ್ಯತೆಗಳಿವೆ, ಅಂದರೆ ನಿಮ್ಮದು ಯಾವುದು ಒಂದು ಸ್ಪೆಷಾಲಿಟಿ ಇದೆ ಅಂತ ನಿಮ್ಮ ಒಂದು ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ನಲ್ಲಿ? ಹೌದು, ಇಲ್ಲಿ ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕಲ್ಲಿ ನಾವು ಪೇನ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಇದ್ದೀವಿ, ಆರ್ಥೋಪೆಡಿಷನ್ಸ್ ಇದ್ದಾರೆ, ಅನಸ್ತೀಶಿಯಾಲಜಿಸ್ಟ್ ಇದ್ದಾರೆ, ಫಿಸಿಯೋಥೆರಪಿಸ್ಟು ಇದ್ದಾರೆ, ಆಮೇಲೆ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ನ್ಯೂಟ್ರಿಷನಿಸ್ಟ್ ಇದ್ದಾರೆ, ಡಯಟ್ ಕೌನ್ಸಿಲರ್ಸ್ ಇದ್ದಾರೆ, ಆಮೇಲೆ ಸೈಕಾಲಜಿಸ್ಟ್, ಕ್ಲಿನಿಕಲ್ ಸೈಕಾಲಜಿಸ್ಟ್. ಈಗ ಇಷ್ಟೊಂದು ಜನ ಬಂದ್ಬಿಟ್ಟು ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಒಂದು ಪೇಷಂಟ್ಗೆ ನೋವು ಬಂದರೆ ಅದು ಬಂದ್ಬಿಟ್ಟು ಬರೀ ಒಂದು ಜಾಗದಿಂದ ಶುರು ಆಗಲ್ಲ. ಆ ಬ್ರೈನ್ದು ಆ ನೋವುದು ಎಫೆಕ್ಟ್ ಬಂದ್ಬಿಟ್ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಯಲ್ಲಿರುತ್ತೆ. ಈಗ ಎಲ್ಲರೂ ಬಂದ್ಬಿಟ್ಟು ಅವ್ರದ್ದು ಮುಖ್ಯ ಭಾಗ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಏನಕ್ಕೆ ಇದಾರಪ್ಪ, ಈಗ ನೋವು ಬಂದ್ಬಿಟ್ಟು 3 ತಿಂಗಳು ಮೇಲೆ ಜಾಸ್ತಿ ಇದ್ರೆ ಬಂದ್ಬಿಟ್ಟು ಪೇಷಂಟ್ಸ್ಗೆ
ಮೆಂಟಲ್ ಸ್ವಲ್ಪ ಲೋ ಆಗೋದು, ಡಿಪ್ರೆಸರ್ ಆಗೋದು ಕೂಡ ಜನರಿಗೆ ಸ್ಟಾರ್ಟ್ ಆಗುತ್ತೆ, ಯಾರಿಗೆ ತುಂಬ ವರ್ಷದಿಂದ ನೋವುಗಳಿವೆಯೋ. ಸೊ ಅವರಿಗೆ ಬಂದ್ಬಿಟ್ಟು ನಾವು ಎಲ್ಲರದ್ದು ಹೆಲ್ಪ್ ತಗೊಂಡು ನೋವು ನಿವಾರಣೆ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಬಹಳಷ್ಟು ಜನರಿಗೆ ಆಪರೇಷನ್ ಅಂದ್ರೇನೆ ಭಯ. ನೀವು ಹೇಳ್ತಾ ಇದ್ದೀರಾ ಇದು ಆಪರೇಷನ್ ರಹಿತ ಒಂದು ಚಿಕಿತ್ಸೆ ಅಂತ. ಹಾಗಾಗಿ ಎಷ್ಟು ಪರಿಣಾಮಕಾರಿಯಾಗಿ ಜನರು ಇದನ್ನ ನಂಬಬಹುದು ಅಂತ? ಹೌದು, ಈಗ ಪ್ರೆಸೆಂಟ್ ಸಿಚುವೇಶನ್ ಕೋವಿಡ್-19 ಕೊರೋನಾ ಸಿಚುವೇಶನ್ ಅಲ್ಲಿ ಜನರು ಲಾಕ್ಡೌನ್ ಅಲ್ಲಿ ಇದ್ಬಿಟ್ಟು ಮನೆಗಳಲ್ಲಿ ಇದು ವಾಕಿಂಗ್ ಇಲ್ಲದೆ, ಆಮೇಲೆ ಮನೆಯಲ್ಲಿ ಇದ್ಬಿಟ್ಟು ಏನು ಕೆಲಸ ಇಲ್ಲದೆ ಅವರಿಗೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಬರೋದಕ್ಕೂ ಸಹ ಅವರು ಭಯ ಪಡ್ತಿರ್ತಾರೆ, ಹೊರಗಡೆ ಬರೋದು. ಅದೇ ಹೇಳ್ತಿದ್ದೆ ನಾನು. ಈಗ ಅವರಿಗೆ ಇದ್ಬಿಟ್ಟು ಏನಾಗಿದೆ, ನೋವುಗಳು ಎಲ್ಲ ಜಾಸ್ತಿ ಆಗಿದೆ. ಜನರಿಗೆ ಏನಾಗಿದೆ, ಈಗ ಗೊತ್ತಾಗಿದೆ ಏನೇನು ನೋವುಗಳು ಇವೆಯೋ. ಮುಂಚೆ ಬಂದ್ಬಿಟ್ಟು ಕೆಲಸದಲ್ಲಿದ್ರು ನೋವು ಇದ್ರೇನು ಬಿಡಪ್ಪ ಪರವಾಗಿಲ್ಲ ನಾವೆಲ್ಲಿ ನೋಡ್ಕೋತೀವಿ ಅಂತ ಮೆಂಟಾಲಿಟಿ ಇದ್ದು, ಈಗ ನೋವುಗಳು ಜಾಸ್ತಿ ಆಗಿದೆ. ಈಗ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಾದ್ರೂ ಒಂದು ಆಪರೇಷನ್ ಮಾಡಕ್ಕೆ ಹೋಗ್ಬೇಕಂದ್ರೆ ಅದರಲ್ಲಿ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಮೇಜರ್ ರಿಸ್ಕ್. ಬರೀ ಇದು ಇಂಜೆಕ್ಷನ್ಸ್ ನಾನು ನಿಮ್ಗೆ ಹೇಳಿದ್ರೆ ಇದು ಬಂದ್ಬಿಟ್ಟು ಹಾರ್ಡ್ಲಿ ಒಂದು ಹಾಫ್ ಅನ್ ಅವರ್ 1 ಅವರ್ ಚಿಕಿತ್ಸೆ, ಆಮೇಲೆ ಮನೆಗೆ ಹೋಗ್ಬೋದು. ಹಾಸ್ಪಿಟಲೈಸೇಷನ್ ಹಾಸ್ಪಿಟಲ್ ಅಲ್ಲಿ ಇರೋದು ಏನು ಬೇಕಾಗಿಲ್ಲ. ಬರೀ ಇದು ಇಂಜೆಕ್ಷನ್ಸ್ ಅಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಓಝೋನ್ ಇಂಜೆಕ್ಷನ್ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಈಗ ಓಝೋನ್ ಬಂದ್ಬಿಟ್ಟು ಈಗ ಬೇರೆ ದೇಶಗಳಲ್ಲಿ US, ಕೆನಡಾ, ರಷ್ಯಾ ಅಲ್ಲಿ ICU ಪೇಷಂಟ್ಸ್ ಅಲ್ಲಿ ಓಝೋನ್ ನ ಯೂಸ್ ಮಾಡ್ತಿದ್ದಾರೆ ಕೊರೋನಾ ವೈರಸ್ ಟ್ರೀಟ್ ಮಾಡಕ್ಕೆ. ಸರಿನಾ? ಈ ಓಝೋನ್ ನಾವು ನೀ ಜಾಯಿಂಟ್ ಅಲ್ಲಿ ಇಂಜೆಕ್ಷನ್ಸ್ ಆಗಿ ಇಲ್ಲಿ ಅಲಿವಿಯೇಟ್ ಅಲ್ಲಿ ಯೂಸ್ ಮಾಡ್ತಿದ್ವಿ. ಸೊ ಇಟ್ ಇಸ್ ಡೆಫಿನೆಟ್ಲಿ ಸೇಫ್. ಈ ಸಿಚುವೇಶನ್ ಅಲ್ಲಿ ಏನಾದರೂ ಪ್ರೊಸೀಜರ್ ಮಾಡ್ಕೋಬೇಕಂದ್ರೆ ನಾವು ಎಲ್ಲ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಿದ್ದೀವಿ. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾರ್ಮ್ಸ್, ಸ್ಯಾನಿಟೈಸೇಷನ್ ಎಲ್ಲ ಯೂಸ್ ಮಾಡಿಬಿಟ್ಟು ನಾವು ಪೇಷಂಟ್ಸ್ಗೆ ಸೇಫ್ ಆಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ, ಆಫ್ಟರ್ ಒಂದು ಟ್ರೀಟ್ಮೆಂಟ್ ಆದ್ಮೇಲೆ, ಈ ಒಂದು ರೇಡಿಯೋ ಕೋಲ್ಡ್ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಆದ್ಮೇಲೆ ಯಾವ ರೀತಿ ಒಂದು ಜೀವನ ಶೈಲಿ, ಅವರ ಒಂದು ಲೈಫ್ ಸ್ಟೈಲ್ ಹೇಗಿರಬೇಕು? ನಾರ್ಮಲ್ ಆಗಿರ್ಬೋದಾ ಅಥವಾ ಏನಾದ್ರು ಒಂದು ಡಯಟ್ಗಳನ್ನ ಪಾಲನೆ ಮಾಡಬೇಕಾ ಅಂತ? ಹೌದು, ಈಗ ಇದರ ಅಡ್ವಾಂಟೇಜ್ ಏನಂದ್ರೆ ಇದು ಕೂಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಇದು ಮಾಡಿದ ಮೇಲೆ ಅವರಿಗೆ ಸ್ಟ್ರಿಕ್ಟ್ ಆಗಿ ಡಯಟ್ ಅಲ್ಲಿರೋದು, ಸ್ಟ್ರಿಕ್ಟ್ ಆಗಿ ಇದೇ ಮಾಡಬೇಕು ಆ ಥರ ಏನಿಲ್ಲ. ರೆಗ್ಯುಲರ್ ನಾರ್ಮಲ್ ಡೈಲಿ ಆಕ್ಟಿವಿಟೀಸ್ ಮಾಡ್ಬೋದು ಅವರು. ಬಟ್ ಅಫ್ಕೋರ್ಸ್ ಯಾರಾದರೂ ತೂಕ ಜಾಸ್ತಿ ಇದ್ರೆ ಅವರು ಡಯಟ್ ಮಾಡಿಬಿಟ್ಟು ತೂಕನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡಿಸ್ಬೇಕು. ಆಮೇಲೆ ನಮ್ಮ ಫಿಸಿಯೋಥೆರಪಿಸ್ಟ್ ಮತ್ತೆ ನಾವು ಬಂದ್ಬಿಟ್ಟು ಸೇರಿ ಅವರಿಗೆ ಎಕ್ಸಸೈಸಸ್ಗಳು ಹೇಳ್ಕೊಡ್ತೀವಿ. ಆ ಎಕ್ಸಸೈಸಸ್ ಅನ್ನೆಲ್ಲ ಮಾಡಿಬಿಟ್ಟು ಮಂಡಿನ ಇನ್ನ ಸ್ಟ್ರಾಂಗ್ ಮಾಡಬಹುದು. ಓಕೆ ಡಾಕ್ಟರ್, ಇನ್ನು ಯಾವ ಒಂದು ಸ್ಪೆಷಾಲಿಟಿ ಅಂದರೆ ನಿಮ್ಮ ಹಾಸ್ಪಿಟಲ್ನಲ್ಲಿ ಬರುವಂತಹ ಒಂದು ರೋಗಿಗಳಿಗೆ ಯಾವ ರೀತಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ? ಸ್ಟಾರ್ಟಿಂಗಿಂದ ಸ್ವಲ್ಪ ಭಯ ಇರುತ್ತಲ್ಲ ಈ ಒಂದು ಲೇಸರ್ ಟ್ರೀಟ್ಮೆಂಟ್ ಅಂದಿದ್ರೆ, ಹಾಗಾಗಿ. ಹೌದು, ಈಗ ಪೇಷಂಟ್ ಬಂದಿದ್ರೆ ಈಗ ಇದು ಬಂದ್ಬಿಟ್ಟು ಒಂದು ಹೊಸ ಬ್ರಾಂಚ್. ಈಗ ಏನಪ್ಪ ಹೊಸದಾಗಿದೆ, ಏನಾದರೂ ನಮ್ಮ ನೋವು ಕಡಿಮೆ ಆಗುತ್ತಾ ಇಲ್ವಾ ಅಂತ ಹಲವಾರು ಜನರು ಈ ತರ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ ಬಂದಿರ್ತಾರೆ, ವಾಸಿ ಆಗಿರೋದಿಲ್ಲ, ಹಾಗಾಗಿ ಅನುಮಾನಗಳು ಇದ್ದೇ ಇರುತ್ತೆ ಎಲ್ರಿಗೂ. ಈ ಅನುಮಾನಗಳು ಇದ್ದೇ ಇರುತ್ತೆ. ಇದು ಸೆಕೆಂಡ್ ಒಪಿನಿಯನ್ ಅಂತ ಹೇಳ್ತೀವಿ. ಅವರು ಎಲ್ಲ ಡಾಕ್ಟರ್ಸ್ ಹತ್ರ ಸುತ್ತಿ ಮತ್ತೆ ಬರ್ತಾರೆ, ನಮ್ಗೆ ಈ ತರ ನೋವು ಕಡಿಮೆ ಆಗಿಲ್ಲ, ಅದಕ್ಕೆ ವಾಪಸ್ ಅವರು ಬರ್ತಾರೆ. ಅವರಿಗೆ ನಾವು ಏನ್ ಮಾಡ್ತೀವಿ, ಫಸ್ಟ್ ನಮ್ಮ ಪ್ರಯತ್ನ ಏನಿರುತ್ತೆ ಅಂದ್ರೆ ನಿಮ್ಗೆ ಕಾಯಿಲೆ ಏನಾಗಿದೆ ಅದು ಫಸ್ಟ್ ನಾವು ಅವರನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟ್ ಕಾಯಿಲೆ ಏನಾಗಿದೆ ಅಂತ ಅವರಿಗೆ ಅರ್ಥ ಆದ್ರೆ ಮತ್ತೆ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಇನ್ನ ಸುಲಭ ಆಗುತ್ತೆ. ನಾವು ಹೇಗೆ ಟ್ರೀಟ್ಮೆಂಟ್ಸ್ ಮಾಡ್ತೀವಿ ಅದೆಲ್ಲ ಅವ್ರಿಗೆ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕ್ಲಿಯರ್ ಆಗಿ. ಆಮೇಲೆ ಈ ಟ್ರೀಟ್ಮೆಂಟಿಂದ ಎಷ್ಟು ಡ್ಯೂರೇಷನ್ ತನಕ ಅವರಿಗೆ ನೋವು ಕಡಿಮೆ ಆಗಿರುತ್ತೆ ಅದೆಲ್ಲ ಹೇಳ್ಕೊಡ್ತೀವಿ. ಎಲ್ಲ ಸಿಂಪ್ಲಿಫೈ ಮಾಡಿಬಿಟ್ಟು ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ ವೀಕ್ಷಕರೇ, ನೀವು ಕೂಡ ಜಾಯಿಂಟ್ ಪೇನ್ ಇಂದ ಬಳಲ್ತಾ ಇದ್ರೆ ಖಂಡಿತ ಅಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ: ಡಾಕ್ಟರ್ ಜಾವೇದ್ ಅಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್, ಇಂದಿರಾನಗರ, ದಾಸರಹಳ್ಳಿ, ಸದಾಶಿವನಗರ, ಬೆಂಗಳೂರಿನಲ್ಲಿ ಶಾಖೆಗಳಿವೆ. ಹಾಗೆ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 0802361488, ಮತ್ತೊಂದು ಸಂಖ್ಯೆ 9620244761. ಡಾಕ್ಟರ್, ಇಷ್ಟು ಹೊತ್ತು ಈ ಒಂದು ನಿಮ್ಮ ಒಂದು ಪೇನ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಧನ್ಯವಾದಗಳು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.